ಹುಟ್ಟುವ ಪ್ರತಿಯೊಂದು ಶಿಶುವಿಗೂ ಒಂದು ಸಸಿನ ಕೊಡಬೇಕು ಅಂತ ನಾನು ಮತ್ತು ಅಶ್ವಿನಿ ಮುಂದಾಗಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಇರ್ತದಲ್ಲ? ನಾನು ಸಸಿ ಕೊಡಬೇಕಂತಿದ್ದೆ, ಬಟ್ ಗರ್ಭಿಣಿಯರಿಗೆ ಕೊಡೋದು ಇದು ತುಂಬಾ ಖುಷಿ ಕೊಡೋ ವಿಷಯ. ನಾವೀಗ ಏನು ಮಾಡ್ಬೇಕು, ಈಗ ನಿಮ್ಮ ಗುರಿ 1000 ಸಸಿಗಳನ್ನು ಜನರಿಗೆ ಕೊಡಬೇಕು. ನನ್ನ ಗುರಿ ಏನಪ್ಪಾ ಅಂದ್ರೆ 5000ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸಸಿಗಳನ್ನು ಕೊಡಬೇಕು. लो ऐसा कुछ भी नहीं लो। भैया ये क्या है, हर एक में हरा दिखना। हाँ नहीं क्यों बोले तो आगे जनरेशन को ऑक्सीजन भी नहीं मिल सकता, नहीं मिल रहा। बारिश भी देर हो रहा है ना, बारिश भी लेट होगा, बारिश बहुत कम है आपका। इसलिए हम ये झाड़ दे रहे हैं। जी और जो आपके गांव में प्रेग्नेंट लेडी है जी जी उनको एक झाड़ दे रहे हैं। क्यों बोले तो इसको एक फूल आया समझो, हाँ तो मन दिल खुश होता है ना। हाँ समझ गया। हाँ समझ गया। इसलिए हम एक बच्चा को एक झाड़ बोल के दे रहे हैं। हाँ हमारी डॉटर भी है। हाँ अच्छा, आपके डॉटर के लिए? हाँ उनके मम्मी ले ना। आपके डॉटर के ओके। फेसबुक पे डाले तो आपको एतराज तो नहीं है भैया? नहीं ऐसा कुछ भी नहीं है ना, क्योंकि आपके घर में भी है। नहीं डाल सकते हो ऐसा कुछ भी। रहने दीजिए आप। ಈಗ ನಾವೆಲ್ಲ ಗರ್ಭಿಣಿಯರಿಗೆ ಭೇಟಿ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಒಂದೊಂದು ಸಸಿ ಕೊಟ್ಟು ಹೆಂಗೆ ಅನ್ನಿಸ್ತ್ರಿ ಮೇಡಮ್? ಖುಷಿ ಆಯ್ತಾ? ಭಾಳ ಖುಷಿ ಆಯ್ತ್ರಿ. ನಾನು ಸಸಿ ಕೊಡಬೇಕಂತಿದ್ದೆ, ಬಟ್ ಗರ್ಭಿಣಿಯರಿಗೆ ಕೊಡೋದು ಇದು ತುಂಬಾ ಖುಷಿ ಕೊಡೋ ವಿಷಯ. ಖುಷಿ ಕೊಡ. ನಾ ಯಾಕೆ ವಿಚಾರ ಮಾಡಿದೆ ಅಂತಂದ್ರೆ, ಒಬ್ಬ ಗರ್ಭಿಣಿ ಗಿಡಕ್ಕೆ ನೀರು ಹಾಕ್ತಾವ ನೋಡ್ರಿ, ದಿನ ಒಂದೊಂದು ಎಲೆ ಬರ್ತದ ಅದಕ್ಕೆ ಅಥವಾ ಹೂವು ಬರ್ತದ, ಆಕಿಗೆ ಒಂದಿಷ್ಟು ಖುಷಿ ಆಗ್ತದ. ಖುಷಿ ಆದಾಗ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗ್ತದ. ನೇಚರಿಗೆ ಕನೆಕ್ಟ್. ನೇಚರಿಗೆ ಕನೆಕ್ಟ್ ಇರ್ತಾಳೆ ಆಕಿ. ಆ ಕಾರಣಕ್ಕೆ ನಿಮಗಂದೆ ಅದು ಮ್ಯಾಮ್, ಅದು ಬರೀ ಅಕ್ಕಿ ಅಷ್ಟೇ ಕನೆಕ್ಟೆಡ್ ಇರಲ್ಲ, ಮಗುನು ಕನೆಕ್ಟೆಡ್ ಇರ್ತದ, ಒಳಗಿದ್ದೂ ಕನೆಕ್ಟೆಡ್ ಇರ್ತದ ಅದು. ಅದೇ ಕಾರಣಕ್ಕೆ ನನಗನ್ನಿಸ್ತು ನಾವು ಯಾಕೆ ಗರ್ಭಿಣಿಯರಿಗೆ ಕೊಡಬಾರ್ದು. ಹೆಂಗಿದ್ರು ನೀವು 1000 ಗಿಡಗಳು ಎಲ್ಲರಿಗೂ ಕೊಡ್ಲಿಕ್ಕೆ ಹತ್ತಿದ್ರು. ಅದು ಪರ್ಸನಲ್ ಡೊನೇಷನ್ ಇತ್ತು ಮೇಡಮ್ ನಮ್ದು. ಆದ್ರೆ ಇದು ಇಷ್ಟು ಇದಕ್ಕೂ ಬೇರೆ ಹಾದಿ ಉಟ್ಕೋತದ ಅಥವಾ ಇದಕ್ಕೆ ಇಷ್ಟು ಮಹತ್ವಾಕಾಂಕ್ಷೆ ಆಗ್ತದ ಅಂತ ನನಗೆ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ನನಗೇನ್ ಗಿಡ ಕೊಡ್ಲಿಕ್ಕೆ ಬಂದ್ರಿ ಅವಾಗ ನಾ ಅನ್ಕೊಂಡೆ ಈ ಗಿಡಗಳನ್ನ ನಾವು ಹಿಂಗ್ ಬೆಳೆಸ್ಬೋದು. ಇಲ್ಲ, ಇದು ನನಗೂ, ನಾನು ಸ್ಟಾರ್ಟಿಂಗ್ ಗಿಡ ಹಂಚುವಾಗ ನನಗೆ ಆಪ್ಷನ್ಸ್ ಯಾರಿಗೆ ಕೊಡ್ಬೋದು ಅಂದ್ರೆ ಯಾರು ರಿಸೀವ್ ಮಾಡ್ತಾರೆ. ಎಲ್ಲರಿಗೂ ಗಿಡಗಳು ಹಚ್ಚೋದು ಅಥವಾ ಇಷ್ಟ ಆಗಲ್ಲ ಮೇಡಮ್. ಎಷ್ಟೋ ಸಲ ನಾನು ನೋಡಿದೀನಿ. ಈಗ ಗಿಡಗಳು ಹಚ್ಚಬೇಕಾದ್ರೆ ಏನ್ ಮಾಡ್ತಾರ, ಮನೆ ಎದುರು ಲೀವ್ಸ್ ಬೀಳ್ತದೋ ಅಥವಾ ಮನೆಗೆ ಬೇರೆಲ್ಲ ಮನೆ ಕೆಳಗಡೆ ಹೋಗಿ ಮನೆ ಹಾಳಾಗ್ತದ ಅಂತ ಹೇಳೆಲ್ಲ ವಿಚಾರ ಮಾಡ್ತಾರೆ. ಆದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಅದ, ಅದ್ರ ನೆರಳು ಎಷ್ಟು ನಮಗ್ ಕಾಪಾಡ್ತದ ಅನ್ನೋದು ಅವರು ಅಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸಾಯಿಲಿಗೆ ರೀಸೈಕಲ್ ಮಾಡ್ಲಿಕ್ಕೆ ಎಲೆಗಳು ಎಷ್ಟು ಯೂಸ್ ಅದ ಅನ್ನೋದು ಅದು ಗೊತ್ತಿಲ್ಲ. ಆ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಜನರಿಗೆ. ಏನ್ ಮಾಡ್ತಾ ಇದೀವೋ ಗೊತ್ತಿಲ್ಲ. ನಾವು ಮತ್ತೆ ಗಿಡ ಕೊಡ್ಬೇಕು ಅನ್ನೋ ಹುಚ್ಚು, ಅದ್ರಾಗ ಗರ್ಭಿಣಿಯರಿಗೆ ಕೊಡ್ಲಿಕ್ಕೆ ಹತ್ತೀವಿ. ಇವತ್ ನೋಡ್ರಿ ಮೇಡಮ್, ಮಳೆ ಬರ್ತಾ ಇದೆ, ಗಿಡ ಕೊಡ್ತಾ ಇದೀವಿ. ಈ ಸಲ ಮಳೆನೂ ಲೇಟ್ ಆಯ್ತು, 1 ಮಂತ್ ಲೇಟ್ ಆಯ್ತು. ಎಷ್ಟು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಇದೆ ಎಲ್ಲ ನಮಗ್ ಸಮಸ್ಯೆ ಗೊತ್ತಿದೆ. ಒಂದ್ ಶಿಶುವಿಗೂ ಹೋಗ್ತಾ ಇದೆ ಮೆಸೇಜ್ ಅಂದ್ರೆ ಇದು ತುಂಬಾ ಒಳ್ಳೆ ಕೆಲಸ ನಮ್ಗೆ. ನಾವ್ ಒಳ್ಳೇದ್ ಅನ್ಕೊಂಡು ಹೆಜ್ಜೆ ಇಡ್ಲಿಕ್ಕೆ ಹತ್ತೀವಿ. ಏನಾಗ್ತದ ನೋಡೋಣ. ಈಗ 1000 ಅಂತ ನಿಮ್ದು ಇತ್ತಲ್ಲ ಗುರಿ, ಈಗ ನನ್ ಗುರಿನೂ ನಿಮ್ ಜೊತೆ ಆಯ್ತಲ್ಲ. ಹೇಳ್ರಿ, ಅಂಕೆ ಸಂಖ್ಯೆಗಳನ್ನ ಹೇಳ್ರಿ ನೀವು. ನಾವೀಗ ಏನ್ ಮಾಡ್ಬೇಕು, ಈಗ ನಿಮ್ ಗುರಿ 1000 ಸಸಿಗಳನ್ನ ಜನರಿಗೆ ಕೊಡ್ಬೇಕು. ನನ್ ಗುರಿ ಏನಪ್ಪಾ ಅಂದ್ರೆ 5000ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸಸಿಗಳನ್ನ ಕೊಡ್ಬೇಕು. ಇದು ಮೊದಲನೇ ಗುರಿ. ಅಂದ್ರೆ ಇಲ್ಲಿ ನಂದು ಎರಡನೇ ಅಂದ್ರೆ 2 ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಸಸಿ ಕೊಡ್ತೀವಿ, ಇನ್ನೊಂದು ಆ ಗರ್ಭಿಣಿ ತಾಯಿ ಇರ್ತಾಳಲ್ಲ ಆಕಿಗೆ ಹೆಲ್ದಿ ಇಡಾಕ ಪ್ರಯತ್ನ ಮಾಡ್ಬೇಕು. ಆಮೇಲೆ ಆಕಿನ ಆರೋಗ್ಯದ ಬಗ್ಗೆನೂ ನಾವು ಸ್ವಲ್ಪ ತಿಳಿಸ್ಬೇಕು. ಆಕಿಂದು ಊಟ ಇಂಪಾರ್ಟೆಂಟ್ ಆಗ್ತದ, ಇದನ್ನ ನಾವು ಹೇಳ್ಬೇಕು. ಅದ್ರ ಜೊತೆಗೆ ಮತ್ತೊಂದೇನ ನಾ ಅನ್ಕೊಂಡಿನಿ ಅಂತಂದ್ರ, ಅತ್ಯಂತ ಬಡ ಗರ್ಭಿಣಿ, ಅತ್ಯಂತ ಶ್ರೀಮಂತ ಗರ್ಭಿಣಿವರೆಗೆ, ಅಂದ್ರೆ 100 ರೂಪಾಯಿ ದುಡಿಯೋ ಗರ್ಭಿಣಿಯಿಂದ ಹಿಡ್ಕೊಂಡು ಒಂದು
ಲಕ್ಷ ದುಡಿಯೋ ಗರ್ಭಿಣಿಯವರೆಗೂ ಜೀವನ ಶೈಲಿ ಹೆಂಗದ ಅವ್ರದ್ದು ಅಂತ ತಿಳ್ಕೊಳ್ಳಬೇಕಾಗ್ಯದ, ಅಂದ್ರೆ ತಿಳ್ಕೊಬೇಕಾಗ್ಯದ ನನಗೆ. ಓಕೆ, ಈ ಗರ್ಭಿಣಿ ಜೀವನ ಶೈಲಿ ಹೆಂಗದ, ಈಕಿಂದ ಹೆಂಗದ, ಗರ್ಭಿಣಿ ಅವರು ಹೆಂಗ್ ರಿಸೀವ್ ಮಾಡ್ತಾರ ಪ್ರೆಗ್ನೆನ್ಸಿ, ಅವ್ರ ತಮ್ಮನೆ ಹೈಜೀನ್ ಹೆಂಗ್ ಹೆಂಗ್ ಇಟ್ಕೋತಾರ, ಅವರು ಫುಡ್ ಇಂಟೇಕ್ ಹೆಂಗ್ ಮಾಡ್ತಾರ, ಇದೆಲ್ಲ ತಿಳ್ಕೊಬೇಕು ಅಂತಂದ್ರೆ ನಾವು ಅವ್ರ ಹತ್ರ ಹೋಗ್ಬೇಕಾಗ್ತದೆ. ನೀವ್ ಎಷ್ಟೇ ಪುಸ್ತಕ ಓದ್ರಿ, ಥಿಯರಿ ಓದ್ತೀವಿ ನಾವು, ಗರ್ಭಿಣಿ ಹತ್ರ ಅಥವಾ ಆ ವ್ಯಕ್ತಿ ಹತ್ರ ಹೋದಾಗೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಜೀವನ ಬದುಕು ಇದೆಲ್ಲ. ನಮ್ಮಿಂದ ಅವರಿಗೆ ಒಂದೆರಡು ಮಾತುಗಳು ಅಥವಾ ಎರಡು ಅಡ್ವೈಸ್ ಅವರಿಂದ ನಮಗೆ ಏನೋ ಕಲೀಲಿಕ್ಕೆ ಸಿಗ್ತದೆ. ಆಮೇಲೆ ಅಕ್ಕಿಗೆ ಅನಿಸ್ತದ ಯಾರೋ ಒಬ್ಬ ಹೊಸ ಗೆಳತಿ ಸಿಕ್ಕ್ರು ನಮಗೆ, ಅದು ಗಿಡ ಕೊಡುವ ಮೂಲಕ. ಈ ರೀತಿಯಿಂದ ಒಂದು ಕೌನ್ಸಿಲಿಂಗ್ ಹೋಗ್ತದೆ. ಐಶ್ವರ್ಯ. ನಿಮ್ಮ ಹೆಲ್ತ್ ಎಲ್ಲ ಹೆಂಗದ? ಎಲ್ಲ ನಾರ್ಮಲ್ ಅಲ್ಲನಾ? ರೆಗ್ಯುಲರ್ ಚೆಕಪ್ ಎಲ್ಲ ಮಾಡ್ಕೊಂಡು? ಓಕೆ. ಮತ್ತೆ ಏನಾದರೂ ಇಶ್ಯೂಸ್ ಏನೂ ಇಲ್ಲ? ಏನಿಲ್ಲ. ಎಷ್ಟು ತಿಂಗಳಾಗ್ಯದ ಈಗ ಎಂಟ್ರಾಗದ. ಏನು ಐಶ್ವರ್ಯ ಅಂದ್ರಲ್ಲ, ಎಂಟ್ರಾಗಿದ್ದೀರಿ? ಎಲ್ಲ ಟಿ ಗಿಟಿ ಎಲ್ಲ ತಗೊಂಡಿರಿ? ಹಾಂ, ತಗೊಂಡಿದ್ದೇವೆ. ಓಕೆ. ನೀವು ಕೂಡ್ರಿ, ಇಲ್ಲ ಇರಲಿ. ಕುರ್ಚಿ ಮೇಲೆ ಕೂಡ್ರಿ. ಇಲ್ಲ ಇರಲಿ. ಎಷ್ಟು ಜನ ಮಕ್ಕಳು? ಈಗ ಹೋಗ್ಬೇಕು ನಮ್ಮ ಈಗ 2ನೇ ಗರ್ಭಿಣಿ ಇದ್ದೀರಲ್ಲ? ಎಲ್ಲ ಏನು ಸಮಸ್ಯೆ ಇಲ್ಲ ಮಗ? ಆರಾಮಿದ್ದೀರಿ? 2 ಟಿ ಇಂಜೆಕ್ಷನ್ ತಗೊಂಡಿರಿ? ಒಂದೇ ಬರ್ತದೆ ಅಂತ. ಬೂಸ್ಟರ್ ಒಂದೇ ಬರ್ತದ್ರಿ? ಬೂಸ್ಟರ್. ಊಟ ಏನೇನು ಮಾಡ್ತೀರಿ? ಊಟ ತರಕಾರಿ, ಮಟನ್, ವೆಜಿಟೇಬಲ್ಸ್ ಎಲ್ಲ. ಇರು ಆ ಪೈದ ಶಿಕ್ಷಣ ಆಯ್ತಾನ ಉನ್ಕ ಜಗ್ಮೆ ಏನು ಆಯ್ತು. ಈಗ ಗಾಳಿ ಉಸಿರು ಅಂತಿಲ್ಲ, ಊಟ ತಿಂಡಿ ನೀವು ಏನೇನು ಮಾಡ್ತೀರಿ ಅದ್ರ ನಿಮ್ಗೆ ಉಸಿ ಹೋಗ್ತದೆ. ಹೌದು. ಈ ಭೂಮಿ ಮೇಲೆ ಗಾಳಿನೇ ಇರಲಿಲ್ಲ ಅಂದ್ರೆ ಹೆಂಗೆ ಮಾಡ್ತೀವಿ ನಾವು? ಬದುಕಲಿಕ್ಕಾಗ್ತದ? ಆಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಪ್ರತಿಯೊಬ್ಬ ಗರ್ಭಿಣಿಗೆ ನಿಮ್ಮ ಕುಸಿ ಒಂದು ಗಿಡ, ಅದು ಹೂವಿನ ಗಿಡನೇ ಇರ್ಬೋದು, ಹಣ್ಣಿನ ಗಿಡನೇ ಇರ್ಬೋದು, ಅಥವಾ ನೆರಳು ಕೊಡ್ತದಲ್ಲ ಅದರೇ ಇರ್ಬೋದು, ಅದು ಕೊಡ್ತೇವೆ. ನೀವು ಡೈಲಿ ಏನು ಮಾಡ್ಬೇಕು? ಅದಕ್ಕೆ ಡೈಲಿ ನೀವೇ ಹಚ್ಬೇಕು, ಡೈಲಿ ನೀವು ನೀರು ಹಾಕ್ಬೇಕು. ನಿಮ್ ಕೂಸು ಹುಟ್ಟಿದ್ಮೇಲೆ ಆ ಕೂಸಿನ ಕೈಲಿನೂ ಹಾಕ್ಸ್ಬೇಕು. ಈಗ ನಾವು ಈ ಗಿಡ ಕೊಡ್ತೀವಿ, ಒಂದು ಫ್ರೆಂಡ್ಲಿ ಅವ್ರ ಜೊತೆ ಟಾಕ್ ಮಾಡಿದಾಗ ಅವ್ರು ಏನನ್ಕೋ, ಈಗ ಡಾಕ್ಟರ್ ಜೊತೆಗೆ ಕೆಲವೊಂದು ಅವರು ಮಾತಾಡ್ಲಿಕ್ಕಾಗಲ್ಲ, ಕೆಲವೊಂದು ವಿಷಯ ಕೆಲವೊಂದು ನಮಗೆ ಶೇರ್ ಮಾಡ್ಬೋದು, ನಮಗೆ ಹೇಳ್ಬೋದು. ಹೌದು. ಆಮೇಲೆ ನನಗೆ ಬರೆಯುವ ಹುಚ್ಚಿರೋದ್ರಿಂದ ಒಬ್ಬೊಬ್ಬ ಗರ್ಭಿಣಿಯಿಂದ ಒಂದು ಸಣ್ಣ ಕತೆ ಸಿಗ್ಬಹುದು. ಹೌದು. ಸುಧಾಮೂರ್ತಿ ಅವರು 1000 ಅದೇನೋ ಒಂದು ಗಿಫ್ಟ್ ಕೊಟ್ಟಿದ್ರು ಅವ್ರಿಗೆ, ಒಂದು ಹೌದಿ ಗಿಫ್ಟ್ ಸಿಕ್ಕಿತ್ತು. ಹೌದಿನೇ ಅಂತಾರ ಕಾಡು ಭಾಷೆಯಲ್ಲಿ, ಹೌದಿ ಗಿಫ್ಟ್ ಕೊಟ್ಟಿದ್ರು ಅವ್ರಿಗೆ. ಅದರಲ್ಲಿ ಇವರು ಇದು ಸೆಕ್ಸ್ ವರ್ಕರ್ಸ್ ಅಲ್ಲ ಅವರು, ಇವರು ಲೈಂಗಿಕ ಕಾರ್ಯಕರ್ತ, ಅವರು ಅವರಿಂದ 1000 ಕೌದಿಗಳನ್ನ ಒಂದೊಂದು ಹೊಲಿಗೆನ ಹಾಕಿ ಕೊಟ್ಟು ಇರೋದಿದೆ. ಸೊ ಹಂಗೆ ನಾವೊಂದು ಹೊಸ ಒಂದು ಪ್ರಯತ್ನ ಅಷ್ಟೇ. ಆಮೇಲೆ ಇದು ಏನದ ಮೇಡಮ್, ಬೇರೆಯವ್ರಿಗೆ ಹುಚ್ಚ ಅನಿಸ್ಬೋದು, ಇವೇನ್ ಮಾಡ್ಲತ್ತಾರ 2 ಹುಡುಗಿಯರು ಕೂಡಿ ಅಂತ ಹೇಳಿ. ಸುಧಾಮೂರ್ತಿ ಮೇಡಮ್ನು ಒಂದು ಸೆಕ್ಸ್ ವರ್ಕರ್ ಲೈಫ್ ನ ನೋಡ್ಲಿಕ್ಕೆ ಅಂತ ಹೇಳಿ ಅವ್ರು ಹೋಗಿದ್ರಲ್ಲಿ. ಅವರು ಅದ್ರ ಬಗ್ಗೆ ತಿಳ್ಕೊಂಡು ಅವರು ಪರ್ಸನಲಿ ಭೇಟಿ ಯಾಕೆ ಮಾಡಿದ್ರ ಅಂತಂದ್ರೆ ಅವ್ರಿಗೆ ತಿಳ್ಕೊಬೇಕಾಗಿತ್ತು, ಭೇಟಿ ಮಾಡಿದ್ರು. ಅದೇ ರೀತಿ ನಾವು ಗರ್ಭಿಣಿಯ ಸುತ್ತಮುತ್ತ ಅಕಸ್ಮಾತ್ ಏನಾರ ಬಹಳ ಕತೆಗಳು ಸಿಕ್ವಪ್ಪ ಅಂದ್ರ ಅದು ಕತೆಗಳನ್ನ ಪೋಣಿಸಿ ಒಂದು ಪುಸ್ತಕ ಮಾಡ್ಬೇಕು ಅಂತ. ಸರಿ, ಭಾರಿ ಖುಷಿ ಆಯ್ತು ಮೇಡಮ್. ನೀವು ಗಿಡ ಕೊಡುವ ಉದ್ದೇಶದಿಂದ ನಮ್ಮ ಮನೆಗೆ ಬಂದ್ರಿ. ಈಗ ನಮ್ಮಿಬ್ಬರ ಉದ್ದೇಶ ಒಂದಾಯ್ತು. ಹೌದಲ್ಲ? ಇದು ನಿಮ್ದು ಗರ್ಭಿಣಿಯರಿಗೆ ಭೇಟಿ ಮಾಡೋದು ಅಥವಾ ಅವ್ರಿಗೆ ಮಾತಾಡೋದು ನಿಮ್ದು ಬಹಳ ದಿನದ ಕನಸಿತ್ತು ಅನಿಸ್ತದ ಇದು ಮೇಡಮ್. ಇನ್ನೊಂದು ಏನ್ ಗೊತ್ತಾ, ನಾ ಆರೋಗ್ಯ ಇಲಾಖೆಯಲ್ಲೇ ಇರೋದ್ರಿಂದ ಗರ್ಭಿಣಿಯರ ಜೊತೆ ಮಾತಾಡೋದು ಅದು ಒಂದು ಡ್ಯೂಟಿ ಅಂತ ಮಾಡೋದು ಬೇರೆ. ಇದು ಏನದ ಅಂತಂದ್ರೆ ಡ್ಯೂಟಿ ಅಷ್ಟೇ ಅಲ್ಲ, ನಂದು ಭಾಳ ದಿನ ಏನ್ ಕನ್ಸದ ಅಂದ್ರೆ ಗರ್ಭ ಸಂಸ್ಕಾರ ಅಂತ ಕೇಳಿರ್ತೀರಿ ನೀವು. ಅಂದ್ರ ನಮ್ಮ ಭಾರತದೊಳಗ ತಾಯಿ ಗರ್ಭದೊಳಗೆ ಮಗು ಇದ್ದಾಗನೆ ಏನೇನ್ ಕಲಿತದದು ಅಂತ ಹೇಳಿ ಎಲ್ಲಾನು ಕಲಿತದ. ಅದಕ್ಕೆ ನನಗೆ ಏನ್ ಅನಿಸ್ತಿತ್ತು, ಒಂದು ನಾನು ನಿಸರ್ಗ ಪ್ರಿಯ. ನಾನು ಬಹಳ ದಿವಸದಿಂದ ಅನ್ಕೊಳ್ತಿದ್ದೆ ಗರ್ಭಿಣಿಯ ಸಮಸ್ಯೆಗಳನ್ನ ಕೇಳೋದು ಮತ್ತು ಮಾತಾಡೋದ್ರ ಜೊತೆಗೆ ಆಕಿಗೆ ಒಂದು ಗಿಡದ ಮೇಲೆ ಪ್ರೀತಿ ಹುಟ್ಟಂಗ್ ಮಾಡ್ಬೇಕು ಅನಿಸ್ತಿತ್ತು. ಆಕಿಗೆ ಏನಾರ ಗಿಡದ ಮೇಲೆ ಪ್ರೀತಿ ಹುಟ್ಟಿತು, ಪಕ್ಕ ಹುಟ್ಟಿದ ಮಗು ನಿಸರ್ಗ ಪ್ರೀತಿ ಬರ್ತದ ಅದಕ್ಕೆ. ಮತ್ತೆ ನಾನು ಕೆಲವೊಂದು ಅಬ್ಸರ್ವ್ ಮಾಡೀನಿ ಮೇಡಮ್, ಈಗ ಜನರು ಏನ್ ಮಾಡ್ತಾರೆ, ಅವರಿಗೆ ಕೆಲವೊಂದು ವಿಷಯ ನಮಗೆ ಗೊತ್ತಿರಲ್ಲ. ಯಾವಾಗ ನಾವು ತಿಳಿಸ್ತೀವಿ ಅವ್ರಿಗೆ ಅಂತಂತಾರೆ, ಅರ್ಥ ಆದಾಗ ಅದನ್ನ ಅಳವಡಿಸ್ಕೊತಾರೆ.
ನಾನು ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಕೆಲವರನ್ನ ನಾನು ಫಾಲೋ ಮಾಡ್ತೀನಿ. ಅದರಲ್ಲಿ ಒಬ್ರು ಯಾರಂದ್ರೆ ವರ್ಮ್ ರಾಣಿ ಅಂತ ಹೇಳಿ ಒಬ್ರು ಇದಾರೆ. ಅವ್ರ ಗಿಡಗಳ ಬಗ್ಗೆ ಮತ್ತೆ ಸಸ್ಟೈನಬಿಲಿಟಿ ಮತ್ತೆ ಅದು ಏನಂತಾರೆ ಡೈಲಿ ಲೈಫ್ ಅಲ್ಲಿ ನಾವು ಯಾವ ರೀತಿ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸದೆ ನಾವು ಮನೇಲೆ ರೀಸೈಕಲ್ ಹೆಂಗ್ ಮಾಡ್ಬೋದು. ಗಿಡಗಳಿಂದ ಹೂಗಳನ್ನ ತಂದು ದೇವರಿಗೆ ಏರಿಸ್ತಾರೆ. ಅದೇ ದೇವರಿಗೆ ಒಳಗೋಗಿದ್ದ ಹೂಗಳನ್ನ ಒಯ್ದು ಅಲ್ಲೇ ಗಿಡಕ್ಕೆ ಹಾಕಿ ಅದೇ ಗೊಬ್ಬರ ಸೊ ಇದು ಲೈಫ್ ನಾವು ಅಳವಡಿಸ್ಕೋಬೇಕು. ಇದು ಎಷ್ಟು ಜನರಿಗೆ ಗೊತ್ತಿರಲ್ಲ. ಅವ್ರನ್ನ ನಿಮ್ಗೆ ತೋರಿಸ್ತೀನಿ ಪ್ರೊಫೈಲ್. ಸೊ ಅದು ಹೆಂಗದಂದ್ರೆ ಒಂದ್ಸಲ ನಾವು ತಿಳಿಸಿದಾಗ ಮಾತ್ರ ಜನರಿಗೆ ಅರ್ಥ ಆಗ್ತದ. ಸೊ ಇದು ಮುಟ್ಟಬೇಕು, ಈ ಮೆಸೇಜ್ ಮುಟ್ಟಬೇಕು ಮೇಡಮ್, ಮುಟ್ಟಿಸ್ಬೇಕು. ನಾವಿಬ್ರು ಸೇರಿ ಮಾಡೋಣ. ಈಗ ಸಾಯಂಕಾಲ ನಾವು ಒಂದು ಅರ್ಧ ತಾಸು ಅಥವಾ 1 ತಾಸು ಕೊಡೋಣ. ಇವತ್ತು ಜಾಸ್ತಿ ಕೊಟ್ಟೆವು ಅಂತ ಅನಿಸ್ತು. 2 ತಾಸಿಂತ ಜಾಸ್ತಿ ಕೊಟ್ಟೆವು. 1 ತಾಸು ಕ್ವಿಕ್ ಆಗಿ ಆಗ್ಬೇಕು. ಸ್ವಲ್ಪ ವರ್ಕ್ ಮಾಡ್ಕೊಡೋಣ. ಇದಾಗ್ಬೇಕಂತ ಒಂದೇ ಗರ್ಭಿಣಿ ಮನೆ ದಿನಕ್ಕೊಂದು ಸಾಕು. ಆ ಗರ್ಭಿಣಿ ಸುತ್ತಮುತ್ತ ಅಕ್ಕಪಕ್ಕದವ್ರು ಬಂದ್ರೆ ಅವರಿಗೂ ಕೊಡೋಣ. ಇವತ್ತು ನಾವು 3 ಗರ್ಭಿಣಿಯರಿಗೆ ಭೇಟಿ ಮಾಡಿ 3 ಗರ್ಭಿಣಿ. ಕೆಲವೊಬ್ರು ಸೋಷಿಯಲ್ ಮೀಡಿಯಾದಾಗ ಹಾಕ್ಬೇಡ್ರಿ ಅಂತ, ಅದು ಅವ್ರದ್ದೇನು ತಪ್ಪಲ್ಲ. ಅಲ್ಲಿನ ವಾತಾವರಣ ಅದೆಲ್ಲ ಇರ್ತದ. ಕೆಲವೊಂದು ಮುಜುಗರನೂ ಇರ್ತದ. ಮುಜುಗರ ಯಾವಾಗ ಅದು ಹೊಟ್ಟೆನ ಇಟ್ಕೊಂಡಿರ್ತಾರ, ಅದನ್ನು ಒಂದ್ ಸ್ವಲ್ಪ ಮುಜುಗರ ಆಗ್ತದ ಅವ್ರಿಗೆ. ನಾವು ಅದೇ ಮೇಡಮ್, ನಮ್ದು ಬರೀ ನಂದು ಒಂದು ಉದ್ದೇಶ ಇಲ್ಲ. ಒಂದು ಗಿಡ ಕೊಡೋದು, 2 ಗರ್ಭಿಣಿಗೆ ಅಕ್ಕಿನ ಆರೋಗ್ಯದ ಬಗ್ಗೆ ತಿಳಿಸಿ ಹೇಳೋದು, 3ನೇದು ನಿಸರ್ಗವನ್ನ ಪ್ರೀತಿಸುವಂತ ಮಕ್ಕಳು ಬರಬೇಕು ಅನ್ನೋದು. ಹೌದಾ? ಮುಂದೆ ಬರ್ತಕ್ಕಂಥ ಮಗು. 4ನೇದು ಏನಪ್ಪಾ ಅಂದ್ರ ಪ್ರತಿಯೊಂದು ಹೆಣ್ಮಗಳಿಗೆ ಅಂದ್ರೆ ಆಕಿ ಮುಕ್ತವಾಗಿ ಎಲ್ಲರ ಜೊತೆ ಬೆರೆಯುವಷ್ಟಾದ್ರೂ ಒಂದು ವಾತಾವರಣ ಆ ಕುಟುಂಬದಲ್ಲಿ ನಿರ್ಮಾಣ ಆಗ್ತದೆ. ಹೌದಿಲ್ಲ ಮೇಡಮ್? ನಾವು ಏನೇನು ಖುಷಿ ಪಡ್ತಾ ಇದೀವಿ, ಏನೇನು ಅನುಭವಿಸ್ತಾ ಇದೀವಿ, ಇದನ್ನ ಎಷ್ಟೋ ಜನ ಹೆಣ್ಮಕ್ಳು ಅನುಭವಿಸ್ತಾ ಇಲ್ಲ. ಮತ್ ಇನ್ನೂ ಬೇರೆಯವ್ರು ಏನೇನು ಜೀವನದೊಳಗೆ ಅದು ನಮ್ಮ ಜೀವನದೊಳಗೂ ಇನ್ನೂ ಸಿಕ್ಕಿಲ್ಲ, ಅಥವಾ ನಾವು ಕೂಡ ಅದನ್ನ ಅನುಭವಿಸ್ಲಿಕ್ಕಿಲ್ಲ. ಬಟ್ ನಾವೇನೇನು ಅನುಭವಿಸಕ್ ಸಾಧ್ಯ ಆಗ್ಯದ ಅದನ್ನ ಯಾರು ಅನುಭವಿಸಿಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಇಷ್ಟೇ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಶೇರ್ ಮಾಡೋದು, ಅವರಿಂದ ಪಡ್ಕೊಳ್ಳೋದು, ಖುಷಿ ಕೊಟ್ಟು ಖುಷಿ ಪಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್ ಕೊಟ್ರಿ. ಮೊನ್ನೆ 2 ದಿನದ ಹಿಂದೆ ನಾವು ಮಾಡ್ಕೋಬೇಕಂದಿದ್ವಿ, ಅದಾಗಿಲ್ಲ. 2 ದಿನ ಮುಂದೆ ಹೋಯ್ತು. ನೋ ಪ್ರಾಬ್ಲಮ್. ನಾವು ಯಾವಾಗ ಟೈಮ್ ಸಿಗ್ತದೆ ಬರೋಣ. ಎಸ್.